ನಮ್ಮ ಅಜ್ಜಾರು ಬಾವಿ ತೋಡ್ಸಿದ ಹಿಸ್ಟ್ರಿ ಹೇಳತ್ ಇಲ್ಲೇ ಮೇಯಕ್ ಕುಂತವನು. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರೂ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಬರ್ರಿ, ಇವತ್ತು ಟೈಮು 1 ಗಂಟೆ ಆಗೈತಿ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಮನ್ಯಾಗ ಇಡ್ಲಿ ಮಾಡಿದ್ದೀನಿ ರೀ ನಾಷ್ಟಕ್ಕೆ. ಆಲ್ಮೋಸ್ಟ್ ಅಲ್ಲಿ ಅಡುಗೆದೇನು ಕೆಲಸ ಇಲ್ಲ ಇವತ್ತು. ಹೀಗಾಗಿ ಇಲ್ಲೇ ನಮ್ಮ ಜಗದೊಳಗೆ ಹುಲ್ಲೂ ಜಾಸ್ತಿ ಬೆಳೆದಿತ್ತು. ಸೊ ಇಲ್ಲೇ ಇವಾಗ ದನ ಮೇಯಕ್ಕೆ ಬಿಟ್ಟಿನಿ. ಆ್ಯಂಡ್ ದೆನ್ ನಮ್ಮ ಬೀಗರು ಒಂದಿಷ್ಟು ಕಡ್ಲಿ ಕೊಟ್ಟಿದ್ರು. ಆ ಕಡ್ಲಿಗೆ ಬುರುಬುರಿ ಆಗಿಬಿಟ್ಟಿದ್ದು. ಸೊ ಹೀಗಾಗಿ ಇವತ್ತೊಂದು ಸ್ವಲ್ಪ ಕೆಲಸದವ್ರು ಬಂದಾರ. ಅವ್ರನ್ನ ಕರ್ಕೊಂಡು ಆ ಕಡ್ಲಿ ಬುರುಬುರಿ ಆಗಿದ್ದನ್ನು ನೆನೆ ಹಾಕಿ ಅವನ್ನ ಕಡ್ಲಿ ಬೇಳೆ ಹೊಡಿಬೇಕು. ಸೊ ಹೀಗಾಗಿ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋಣಂತ ಬರ್ರಿ. ಬಾಂಡೆ ತಿಕ್ಕಿ ಒಗ್ಯಾನ ಹೋಗೋದನ್ನ ಹೊರಗೆ ಹೋಗ್ಬಿಡ್ತೀನಿ ನೋಡ್ರಿ. ಯಾಕಂತಂದ್ರೆ ಮತ್ತೆ ವಾಪಸ್ ಬಂದಿಂದ ಮಾಡಾಕ ಬೇಸರ ಆಗತ್ತಂತ ಹೇಳಿ. ಹುಟ್ಟಿದ್ದು ಕಡ್ಲಿ ಬುರುಬುರಿ ಹತ್ತಿದ್ದು ರೀ. ಇವನ್ನೀಗ ಕಡ್ಲಿ ಹೊಡ್ಯಾಕಂತೀವಿ. ಸಾಕಾಳ ಅವು ತುಂಬಾಗ ಆಗೋಟ ಆದ್ರೆ ಸಾಕಾಳವೆ. ಅವು ಒಟ್ಟು ನೀರಾಗಿದ್ರು ಇದಾಗಬೇಕು. ಆಮೇಲೆ ಅದ್ರೊಳಗೆ ಬಸ್ತ್ ಹಾಂ ಜೋರು ಬಿಟ್ರು ನಡೀತೈತಾಳ. ಇವು ಆಗ ಹೊಡೆದ್ರೆ ಏನೂ ಹಾಕಿದ್ದಿಲ್ಲ. ಅವು ಇಟ್ಟು ತಪ್ಪು ಮಾಡಿದ್ವಿ ನಾವು. ಏನ್ ಮಾಡ್ಯಾರ ನಾವು ಗೌಡ್ರಿಗೆ ಗೊತ್ತಿಲ್ಲ. ಗೋಡಾನ್ದಾಗ ಇಡ್ಸಿದ್ ನಾವು ಇಡೀ ಮನ್ಯಾನ ಕಾಳಿಗೂ ಹಿಂಗ ಹೊಕ್ಕಿದ್ವು. ಅದಕ್ಕೆ ಮತ್ತೆ ಉಷ್ಟು ಮನ್ಯಾನ ಕಾಳಿಗೂ ಹೊತ್ತಾಕೊಂತಿದ್ದು. ಹಿಂಗಾಗಿ ನಿಂದಿದ್ದು ಹೋಯ್ತೈತಿ. ಸಾಕ್ ಬಿಡ ಅಜ್ಜ, ಬಂದ್ ಮಾಡ್ಬಿಡ. ಶೋ ನಡಿ. ಕಡ್ಲಿ ನೆನ್ಯಾಕ ಕುಂತಿದ್ ಬಿಟ್ಟಿದ್ವಲ್ರಿ, ಉಷ್ಟು ತುಂಬಿಬಿಟ್ಟಾವು. ಸೊ ಇವಾಗ ಈ ಪುಟ್ಟಿ ಒಳಗೆ ಹಾಕ್ಬೇಕು ಇವನ್ನ. ಅದಾವಳ ಇದು ಅದಾವು ಚಿಗರಿ. ಅದ್ರೊಳಗೂ ಇಟ್ಟಿನಿ. ನೀವು ಉಣ್ಣಾಕನು ಇಲ್ಲೇ ಬಂದು ಕುಂತ್ ಬಿಡ್ರಿ. ಅದಂತಿ ನಾನು ಇವ್ ಮತ್ತೆ ಸಂಜೆ ಮಟ್ಟ ನೆನಿಬೇಕು. ಇಲ್ಲಿಕಂದ್ರೆ ಬ್ಯಾಳಿ ಚಂದ ಇದು ಬೆಣ್ಣೆ ಬಿಚ್ಚುದಿಲ್ಲ ಇವು. ಇವ್ ನೋಡ್ಕೊಂತ ಕುಂದ್ರಿ. ಮತ್ತೆ ಅಲ್ಲಿ ಹೋಗು ಮತ್ತೆ ಇವ್ನ ಹೊಡಿ ಮಾಡು ಆಗುದಿಲ್ಲ. ಒತ್ತಟ್ಟೆ ಹಾಕಕ್ ಬರ್ತೈತಿ. ಮನ್ಯಾಗ ಹಾಕಂದಾರ, ಇಲ್ಲಿ ಗೋಡಂದ ಬ್ಯಾಡ ಅಂದಾರ ಅವ್ರ ಗೌಡ್ರು. ಇದು ಬಾದ್ಲೆ ದಂದಕ್ಕಿಗ ಅದ ಮುಂಗ್ಲಿ ಅವು ಇವು ಅದಾವಂತ. ಹೆಗ್ಗಣ ಪಗ್ಗಣ ಬ್ಯಾಡ ಅಂದಾರ. ಇಲ್ಲೇ ಮೇಯಕ್ ಕುಂತಾವ ನೋಡ್ರಿ ನಮ್ಮ ಉಷ್ಟು ಆಕಳ. ನಮಗೂ ಒಮ್ಮೆ ಮನಸ್ತಿರ್ತೈತಿ ಇದು ಅಡುಗೆ ಮಾಡೋದು, ಇದನ್ನು ಮಾಡೋದು, ಉಷ್ಟು ಮಾಡೋದಕ್ಕಿಂತ ಹಿಂಗೆ ನಾವು ಜಸ್ಟ್ ಆಕಳ ಗಿಚ್ಚಾರ ದನದ ಗಿಚ್ಚಾರನ್ನ ಮೇಯ್ಕೊಂತ ಅಡ್ಡಾಡೋದು ಎಷ್ಟು ಈಸಿ ಕೆಲಸ ಅಲ್ರಿ. ಅಡುಗೆ ಮಾಡಬೇಕು, ಬಾಂಡೆ ತಿಕ್ಕಬೇಕು, ಮತ್ತು ಅಷ್ಟು ಕ್ಲೀನ್ ಮಾಡಬೇಕು. ಇದೆಲ್ಲ ಏನೂ ತೊಂದರೆನೇ ಇರಂಗಿಲ್ಲ ಅಂಥೇಳಿ ಅನಿಸ್ತಿರ್ತೈತಿ. ಸೊ ನೋಡ್ರಿ ಇಲ್ಲಿ ಇಷ್ಟು ದೊಡ್ಡ ಬಾವಿ ಐತಿ. ಇಲ್ಲೇ ಸುತ್ತಮುತ್ತಲ ದನ ಮೇಯಕ್ಕೆ ಕುಂತಾವ. ಇನ್ನು ಮನುಷ್ಯರು ಇನ್ ಕೇಸ್ ಕಾಲು ಜಾರಿ ಅಥವಾ ಏನಾರ ಆಗಿ ಬೀಳ್ಬಹುದು. ಬಟ್ ಇಷ್ಟು ದಿನ ನಾವು ಯಾರೂ ಇರ್ಲಾರ್ದನೂ ಇಲ್ಲಿ ದನ ಮೇಯಕ್ಕೆ ಬಿಟ್ಟಿರ್ತೀವಿ. ಒಂದಿಷ್ಟು ಅಷ್ಟು ಹುಷಾರ್ಲಿಂತನ ಮೇಯ್ತಾವಂತನ ಹೇಳ್ಬೋದು. ಅಜ್ಜ ಇದು ಎಷ್ಟೇ ಇಸ್ವಾಗ ತೋರಿಸಿದ್ ಬಾವಿ? ಎಷ್ಟನೇ ಇಸ್ವಾಗ ತೋಡ್ಸಿದ್ದು ಬಾವಿ? 72? 1972ರಾಗ ನಮ್ಮ ಅಜ್ಜಾರ್ ಮಾಡಿಸಿದಂಥ ಬಾವಿ ನೋಡ್ರಿ. ಎಷ್ಟು ಎಕರೆ ಹೊಲಕ್ಕೆ ನೀರು ಹಾಕಿತ್ತಿದ? 10 ಎಕರೆ ಹೊಲಕ್ಕೆ ಪೂರ್ತಿ ಈ ಒಂದು ಬಾವಿಲಿಂತ್ರನ
ನೀರನ್ನು ಹಾಕ್ತಿದ್ರು ನೋಡ್ರಿ. ಇಷ್ಟು ದೊಡ್ಡದೈತಿ. ಬಟ್ ಇವಾಗ ನೀರಿಲ್ಲ. ನಮ್ಮ ಅಜ್ಜಾರು ಬಾವಿ ತೋಡ್ಸಿದ ಹಿಸ್ಟ್ರಿ ಹೇಳ್ತಾರೆ ನೋಡಿ. ಎಷ್ಟಿದ್ವು ಅಜ್ಜವ ಪಗಾರ? 1 ರೂಪಾಯಿ ಹೆಣ್ಣಾಳಿಗೆ, 2 ರೂಪಾಯಿ ಗಂಡಾಳಿಗೆ, ಗೌಂಡಿಗಳಿಗೆ 5 ರೂಪಾಯಿ. ನಡಿ ನಡಿ. ಇದು ನನ್ನ ಒಂದು ಸ್ಟ್ರಾಂಗ್ ಅನಿಸಿಕೆ ರೀ. ಮತ್ತು ವಾಸ್ತವನು ಹಂಗೆ ಐತಿ ಅಂತ ಹೇಳಿ ನಾನು ಅನ್ಕೊಂತೀನಿ. ಇವತ್ತು ನಾವು ಎಲ್ಲರೂ ಬದುಕೋದು ನಮಗೋಸ್ಕರ ನಾವು ಬದುಕಾಕ ಕುಂತಿಲ್ಲ, ಮತ್ತೊಬ್ರಿಗೋಸ್ಕರನ ಬದುಕಾಕ ಕುಂತೀವಿ ಅಂತ ಹೇಳಿ ಅನಿಸ್ಬಿಡ್ತೈತಿ. ಯಾಕಂತಂದ್ರೆ ಇವತ್ತು ನಾವು ಹೊಸ ಬಟ್ಟೆ ಹಾಕೊಂಡ್ರ, ಚಂದನ್ ಬಟ್ಟೆ ಹಾಕೊಂಡ್ರ, ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ರ ಜನ ನಮ್ಮನ್ನು ಗುರುತಿಸ್ತಾರ, ನಮಗೆ ಗೌರವ ಕೊಡ್ತಾರ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಕೊಂಡ ಜನ ಚಲೋ ಬಟ್ಟೆ ತೊಗೊಳಕ್ಕೆ ಪ್ರಯತ್ನ ಪಡ್ತಿರ್ತೀವಿ, ಇದನ್ನು ಮಾಡೋಕೆ ಪ್ರಯತ್ನ ಪಡ್ತಿರ್ತೀವಿ. ಅಷ್ಟು ನಮಗೆ ಒಂದು ಆದಾಯ ಇರ್ಲಿಕ್ಕಂದ್ರೂ ಆದಾಯ ಮೀರಿ ಖರ್ಚನ್ನು ಮಾಡೋಕೆ ಹೋಗ್ತಿರ್ತೀವಿ. ಇಲ್ಲ ಇವತ್ತು ನಾವು ಹಳೆ ಬಟ್ಟೆ ಹಾಕೊಂಡ್ರ ಅಥವಾ ಹಾಕಿದ ಬಟ್ಟೆನ ನಾವು ಹೊಳ್ಳಿ ಹಾಕೊಂಡ್ವಿ ಅಂತಂದ್ರೆ ಜನ ನಮ್ಮನ್ನು ಕೀಳಾಗಿ ನೋಡ್ತಾರ ಅನ್ನೋದು ಭಾಳಷ್ಟು ಜನರೊಳಗೆ ಮನೋಭಾವ ಐತಿ. ಇವತ್ತು ನಾವು ಹಾಕುವ ಒಂದು ಉಡುಗೆ ಆಗಿರ್ಬೋದು, ನಾವು ಮಾಡುವಂತಹ ಊಟ ಎಲ್ಲನೂ ನಾವು ಮತ್ತೊಬ್ಬರಿಗೋಸ್ಕರನ ಮಾಡಾಕೊಂತೀವಿ. ಸ್ವಚ್ಛಂದವಾಗಿ ಪಕ್ಷಿಗಳು ಮತ್ತು ಈ ಪ್ರಾಣಿಗಳು ಹೆಂಗೆ ಬದುಕ್ತಾವಲ್ರಿ, ಹಂಗೆ ನಮ್ಮಲ್ಲಿರುವಂತಹ ಅಹಮ್ಮನ್ನು ತೊರೆದು ಸಾಮಾನ್ಯವಾಗಿ ಜೀವಿಸುವುದನ್ನು ನಾವು ಕಲಿಬೇಕಾಗೈತಿ. ಮನುಷ್ಯ ಎಷ್ಟಾದ್ರೂ ಸಂಘಜೀವಿರಿ. ಆ ಸಮಾಜದೊಳಗೆ ನಾವು ಹೆಂಗೆ ಬೇಕು ಹಂಗೆ ಇರಾಕು ಬರಂಗಿಲ್ಲ. ಕೆಲವೊಂದಿಷ್ಟು ಸಮಾಜದ ಕಟ್ಟುಪಾಡುಗಳನ್ನು ಇರ್ತಾವು. ಆ ಕಟ್ಟುಪಾಡುಗಳನ್ನು ನಾವು ಪಾಲಿಸ್ಕೊಂತ ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ನಾವು ಜೀವಿಸುವುದನ್ನ ಕಲಿಬೇಕು ನೋಡ್ರಿ. ಯಾಕಂತಂದ್ರೆ ಯಾರನ್ನು ಇಂಪ್ರೆಸ್ ಮಾಡೋಕ್ಕಾಗಲಿ ಅಥವಾ ಯಾರೋ ನಮ್ಮನ್ನು ಹೊಗಳ್ಳಿ ಅನ್ನೋ ಕಾರಣಕ್ಕಾಗಲಿ ನಾವು ನಮ್ಮ ಬದುಕನ್ನು ಅವರಿಗೋಸ್ಕರ ಜೀವಿಸಬಾರ್ದ್ರಿ. ನಮಗೋಸ್ಕರ, ನಮಗೆ ಯಾವುದು ಖುಷಿ ಕೊಡ್ತೈತಿ ಅದಕ್ಕೋಸ್ಕರ ನಾವು ಜೀವಿಸುವುದನ್ನು ಕಲಿತಾಗ ಮಾತ್ರ ನಮ್ಮ ಬದುಕು, ನಮ್ಮ ಜೀವನ ಸುಂದರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೋಡ್ರಿ. ಇವತ್ತ ನಾವು ನಮ್ಮ ಅಂತಸ್ತು ತೋರ್ಪಡೆಗಾಗ್ಲಿ ಅಥವಾ ನಮ್ಮ ಒಂದು ಸುಪೀರಿಯಾರಿಟಿಯನ್ನು ತೋರಿಸೋ ಒಂದು ಹುಮ್ಮಸ್ಸಿನೊಳಗ ನಮ್ಮ ಜೀವನವನ್ನ ನಾವು ಕಳ್ಕೊಳಕುಂತೀವಿ. ನಮ್ಮ ಜೀವನವನ್ನ ನಾವು ಮತ್ತೊಬ್ಬರಿಗಾಗಿ ಬದುಕಾಕುಂತ ವಾರಕ್ಕೆ ಒಂದು ದಿನ ಆದ್ರೂ ನಮ್ಮ ಈ ಅಹಂಕಾರವನ್ನ ತೊರೆದು ನಮ್ಮ ಈ ತೋರ್ಪಡಿಕೆಯ ಜೀವನದಿಂದ ಹೊರಬಂದು ಪ್ರಕೃತಿಗೆ ಹತ್ತಿರವಾಗುವಂತಹ ನಮ್ಮ ಇಷ್ಟದ ಬದುಕನ್ನ, ನಮ್ಮ ಜೀವನವನ್ನ ನಾವು ವಾರಕ್ಕೆ ಒಂದು ಸರಿ ಆದ್ರೂ ಜೀವಿಸುವುದನ್ನ ಕಲೀರಿ. ಕರೆ ಹೇಳ್ತೀನ್ರಿ, ನಿಮಗೆ ಆ ಒಂದು ಜೀವನ ಕೊಟ್ಟಷ್ಟು ಖುಷಿ ಅಥವಾ ಪೀಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವಿ ಅದು ಮತ್ಯಾವುದೂ ನಿಮಗೆ ಕೊಡಂಗಿಲ್ಲ ನೋಡ್ರಿ. ಆದಷ್ಟು ಸರಳವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸ್ರಿ. ಪರಿಸರಕ್ಕೆ ಹತ್ತಿರವಾದಂತಹ ಬದುಕನ್ನು ಬದುಕ್ರಿ. ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗ್ಲಾರ್ದಷ್ಟು, ಹಾನಿ ಮಾಡೇ ಮಾಡ್ತೀವಿ, ಆದಷ್ಟು ಹಾನಿ ಆಗ್ಲಾರ್ದಷ್ಟು ಬದುಕುವುದನ್ನು ನಾವು ಕಲ್ತ್ರ ಮುಂದಿನ ಪೀಳಿಗೆಗೂ ನಾವು ಒಳ್ಳೆ ಬದುಕನ್ನು, ಒಳ್ಳೆ ಪರಿಸರವನ್ನು ಕೊಡ್ಬೋದು ನೋಡ್ರಿ. ಅಲ್ಲ ಅಷ್ಟು ಬಾವಿ ಹತ್ರ ಹೋದ್ರೂ ಒಂದಿಷ್ಟು ಅವಷ್ಟು ಹುಷಾರದಿಂದ ನಡೀತಿರ್ತಾವ ದನ. ಶೋ ಬಾ. ಹಂಗ ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ರಿ. ಆ ಎಡಿಟಿಂಗ್ ಕೆಲಸನೂ ಇಲ್ಲೇ ಕುಂತು ಮುಗಿಸ್ಕೊಂಡು ನೋಡ್ರಿ. ಇನ್ನಷ್ಟು ಕೆಲಸ ಮುಗಿಸೋರಾಗನ ಹೊತ್ತು ಮುಳುಗಿಬಿಡ್ತು. ಇವಾಗ ಮನೆ ಕಡೆ ಹೊಂಟಿವಿ ನೋಡ್ರಿ. ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೇದಾಗ್ಲಿ.